ಡಿಸೆಂಬರ್ 8ರ ಭಾನುವಾರ ಚಿಂತಾಮಣಿ ತಾಲೂಕು ಏನಿಗದಳೆ ಗ್ರಾಮದಲ್ಲಿನ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 1999ನೇ ಬ್ಯಾಚಿನ ವಿದ್ಯಾರ್ಥಿಗಳಿಂದ ಹಳೆ ವಿದ್ಯಾರ್ಥಿಗಳ ಸಮಾಗಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿಗಳು ತಮ್ಮ ಕುಟುಂಬ ಸಮೇತ ಭಾಗವಹಿಸಬೇಕಾಗಿ ವಿನಂತಿ. ನಮಸ್ಕಾರ, ಸಿಟಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಕಾಂಗ್ರೆಸ್ ಸರ್ಕಾರ ಚುನಾವಣಾ ಸಂದರ್ಭದಲ್ಲಿ 5 ಗ್ಯಾರಂಟಿಗಳು ಜಾರಿ ಮಾಡುವ ಭರವಸೆ ಕೊಟ್ಟಿದ್ದು, ಆ ಭರವಸೆಯನ್ನು ಈಡೇರಿಸಿದೆ. ಕೆಲವರು ಗ್ಯಾರಂಟಿಗಳ ಬಗ್ಗೆ ಸುಳ್ಳು ಆರೋಪ ಮಾಡಿ ಪ್ರಚಾರ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ತಿಳಿಸಿದರು. ಶನಿವಾರ ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ತಾಲೂಕಿನ ಅರ್ಹ ಫಲಾನುಭವಿಗಳಿಗೆ ವಿವಿಧ ಸಲಕರಣೆಗಳ ಕಿಟ್ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಪಾಲ್ಗೊಂಡು ಅರ್ಹ ಫಲಾನುಭವಿಗಳಿಗೆ ಕಿಟ್ಗಳನ್ನು ವಿತರಣೆ ಮಾಡಿ ಮಾತನಾಡಿದ ಅವರು, ಕಾರ್ಮಿಕರ ಅಭಿವೃದ್ಧಿಗಾಗಿ ಸರ್ಕಾರ ಹಲವು ರೀತಿಯ ಯೋಜನೆಗಳನ್ನು ರೂಪಿಸಿದ್ದು, ಕಾರ್ಮಿಕರು ಇದನ್ನು ಸದುಪಯೋಗ ಪಡೆದುಕೊಂಡು ಮುಂದೆ ಸಾಗಬೇಕು. ರಾಜ್ಯದ ಜನತೆಗೆ ಯಾವುದೇ ರೀತಿ ತೊಂದರೆಯಾಗದಂತೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿವಿಧ ಯೋಜನೆಗಳಲ್ಲಿ ಫಲಾನುಭವಿಗಳ ಬಾಗಿಲಿಗೆ ಸೌಲಭ್ಯಗಳನ್ನು ಒದಗಿಸುತ್ತಿದ್ದಾರೆ ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ಜಗನ್ನಾಥ್, ಉಪಾಧ್ಯಕ್ಷ ರಾಣಿಯಮ್ಮ, ತಹಸೀಲ್ದಾರ್ ಸುದರ್ಶನ್ ಯಾದವ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್, ಪೌರಾಯುಕ್ತ ಚಲಪತಿ, ನಗರಸಭೆ ಸದಸ್ಯರಾದ ಜೈಮ ಮುರಳಿ, ರಾಜಾಚಾರಿ, ಶಬೀರ್, ರೆಡ್ಡಪ್ಪ, ನಗರಸಭೆ ನಾಮನಿರ್ದೇಶನ ಸದಸ್ಯರಾದ ಸಮೀವುಲ್ಲಾ, ಶ್ರೀನಿವಾಸ್, ಮುಖಂಡರಾದ ಶೇಖ್ ಸಾದಿಕ್, ಅಕ್ಮಲ್, ಸುರೇಶ್, ಕಾರ್ಮಿಕ ಕಲ್ಯಾಣ ಇಲಾಖೆ ಕಲಾವಣಿ ಸೇರಿದಂತೆ ಕಾರ್ಮಿಕರು ಮತ್ತಿತರರು ಉಪಸ್ಥಿತರಿದ್ದರು. ಈಗ ಅಫ್ಸರ್ ಭಾಷಾ ಇವತ್ತು ವೆಲ್ಡಿಂಗ್ ಟೂಲ್ ಕಿಟ್ ಮತ್ತು ಎಲೆಕ್ಟ್ರಿಷಿಯನ್ ಟೂಲ್ ಕಿಟ್ಗಳನ್ನ ವಿತರಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ. ಇವತ್ತು ಎಲ್ಲರೂ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ವೆಲ್ಡಿಂಗ್ ಕಿಟ್ ಸುಮಾರು 25 ಜನನ ಜಾಸ್ತಿ
25 ಜನಕ್ಕೆ ವೆಲ್ಡಿಂಗ್ ಟೂಲ್ ಕಿಟ್ಟು ಮತ್ತು ಎಲೆಕ್ಟ್ರಿಕಲ್ ಟೂಲ್ ಕಿಟ್ಟು ಎಷ್ಟು 120 ಜನಕ್ಕೆ ಎಲೆಕ್ಟ್ರಿಕಲ್ ಟೂಲ್ ಕಿಟ್ ಕೊಡುವಂಥ ಕಾರ್ಯಕ್ರಮ ಇದೆ. ಈಗ ನಾವು ಈಗ ಕೆಲವರಿಗೆ ಸಾಂಕೇತಿಕವಾಗಿ ಕೆಲವರಿಗೆ ನಾವು ಇದನ್ನ ವಿತರಣೆ ಮಾಡುವಂಥದ್ದು ಪ್ರಾರಂಭ ಮಾಡ್ತೇವೆ. ಆಮೇಲೆ ಉಳಿದಂತ ನಮ್ಮ ಅಧಿಕಾರಿಗಳು ಅವರು ಉಳಿದಂಥದ್ದನ್ನ ನಮ್ಗೆಲ್ಲರಿಗೂ ಕೊಡ್ತಾರೆ. ನಮಗೆ ಇನ್ನೊಂದು ಸಭೆ ಇರೋದ್ರಿಂದ ಹೇಗೆ ಹೋಗಬೇಕಾಗುತ್ತೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಹೇಳೋದಷ್ಟೇ, ಇವತ್ತು ಕಾರ್ಮಿಕರಲ್ಲಿ ಹಲವಾರು ಇವತ್ತು ಸಂಘಟಿತ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು ಅಂತಕ್ಕಂಥದ್ದು ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಇವತ್ತು ತಮಗೆ ವೃತ್ತಿಗಳಲ್ಲಿ ತಮಗೆ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ಸರ್ಕಾರ ಇವತ್ತು ಈ ಅಭಿವೃದ್ಧಿ ಕೆಲಸಗಳಿಗೆ ಇದಕ್ಕೆಲ್ಲ ಅನುದಾನವನ್ನು ಬಿಡುಗಡೆ ಮಾಡಿಕೊಂಡು ನಿಮ್ಗೆಲ್ಲರಿಗೂ ಉಚಿತವಾಗಿ ಇದನ್ನು ಕೊಡುವಂಥದ್ದು. ಸಬ್ಸಿಡಿ ಉಚಿತವಾದ ಸಬ್ಸಿಡಿ ಇದೆಯಾ? ಉಚಿತವಾಗಿ ಇವತ್ತು ಕೊಡುವಂಥದ್ದಕ್ಕೆ ಇವತ್ತು ಈ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಅದರಿಂದ ಒಂದೇ ಆದಂಥ ಇವತ್ತು ಬಹಳ ಜನ ಸರ್ಕಾರ ಈ ಗ್ಯಾರಂಟಿಗಳನ್ನು ಕಂಡುಹಿಡಿದೆ, ದುಡ್ಡಿಲ್ಲ, ಮತ್ತೊಂದಿಲ್ಲ ಅಂತ ಹೇಳ್ತಾರೆ. ಏನಿರುತ್ತೆ ದುಡ್ಡು ಇವೆಲ್ಲ ಕೊಡಬೇಕಾದ್ರೆ ಖರ್ಚಾಗುತ್ತೆ, ಫ್ರೀಯಾಗಿ ಏನು ಬರೋದಿಲ್ಲ ಸರ್ಕಾರಕ್ಕೆ. ಇದೆಲ್ಲ ಈ ರೀತಿ ನಾವು ಯಾವುದೇ ಕಾರ್ಯಕ್ರಮಗಳನ್ನ ಮುಖ್ಯಮಂತ್ರಿಗಳು ಸಾಮಾನ್ಯವಾಗಿ ಎಲ್ಲರಿಗೂ ಸಿಗಬೇಕಾದಂತಹ ಸೌಲಭ್ಯಗಳನ್ನ ಇವತ್ತು ಯಾವುದಕ್ಕೂ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ಅನುದಾನಗಳನ್ನ ಇವತ್ತು ವ್ಯವಸ್ಥೆ ಮಾಡಿ ಇವತ್ತು ಇದನ್ನೆಲ್ಲ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಿಂದ ಇಷ್ಟೇ ದಯವಿಟ್ಟು ಇದರ ಸದುಪಯೋಗ ಪಡ್ಕೋಬೇಕು. ನಾವು ಇದರ ಸದುಪಯೋಗ ಸದ್ಬಳಕೆ ಆಗಬೇಕು. ಇದರಿಂದ ತಮ್ಮ ಜೀವನಕ್ಕೆ ಒಂದು ಗೌರವಯುತವಾದಂತಹ ಒಂದು ಬದುಕನ್ನ ಸಾಧಿಸಲಿಕ್ಕೆ ತಮಗೆ ಇದು ಸಹಕಾರಿ ಆಗಬೇಕು. ತಮ್ಮ ವೃತ್ತಿಗಳಲ್ಲಿ ಇದನ್ನು ಬಳಸ್ಕೊಳ್ಳೋದಕ್ಕೆ ಬಳಸ್ಕೊಂಡು ಅದರಿಂದ ತಮ್ಮ ಕುಟುಂಬ ಪೋಷಣೆ ಆಗುವಂಥದ್ದಕ್ಕೆ ಅನುಕೂಲ ಆಗದೆ ಇರತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ತಾವೆಲ್ಲರೂ ಬಹಳ ಹೆಚ್ಚಿನ ಸಂಖ್ಯೆಯಿಂದ ಬಹಳಷ್ಟು ಬಂದಿದ್ದಾರೆ. ಮತ್ತೊಮ್ಮೆ ನಾನು ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸಿ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಪದ್ಮ.